ವಿಶೇಷವಾಗಿ ದೇವರಿಗೆ ವಿವಾಹ ನೆರವೇರಿಸುವ ವಾಡಿಕೆ ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲದಲ್ಲಿ ನಡೆದುಕೊಂಡು ಬಂದಿದೆ. ಇಂತಹ ಕಲ್ಯಾಣೋತ್ಸವವನ್ನು ಗ್ರಾನೈಟ್ ಉದ್ಯಮಿ ರಾಜಶೇಖರ್ ಕುಟುಂಬ ಅತ್ಯಂತ ಅದ್ದೂರಿಯಾಗಿ ನಡೆಸಿದರು. ಶಿವಗಂಗಾ ಗ್ರಾನೈಟ್ ಮಾಲೀಕರು ಹಾಗೂ ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಕುಟುಂಬ ವರ್ಗದಿಂದ ನಡೆದ ಕಲ್ಯಾಣೋತ್ಸವ ಅತ್ಯಂತ ಅರ್ಥಪೂರ್ಣತೆಯಾಗಿ ಸಾಕ್ಷಿಯಾಗಿತ್ತು. ಕಲ್ಯಾಣೋತ್ಸವ ಅಂಗವಾಗಿ ಬೀದಿಗೆ ವಿದ್ಯುತ್ ದೀಪಾಲಂಕಾರ ಮತ್ತು ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ. ಬಳಿಕ ಇಲ್ಲಿನ ಚೆನ್ನಕೇಶವ ಪತ್ನಿಯರಾದ ಶ್ರೀದೇವಿ ಸೌಮ್ಯನಾಯಕಿ ಮತ್ತು ಭೂದೇವಿ ರಂಗನಾಯಕಿ ಅವರೊಂದಿಗೆ ಸಾಂಪ್ರದಾಯಿಕವಾಗಿ ವಿವಾಹವನ್ನು ನಡೆಸಲು ಚೆನ್ನಕೇಶವ ಹಾಗೂ ಪತ್ನಿಯರನ್ನು ವಧುವರರಂತೆ ಅಲಂಕರಿಸಿ ಮೂರ್ತಿಗಳನ್ನು ಬೇರೆ ಬೇರೆ ಪೀಠಗಳಲ್ಲಿ ಉತ್ಸವ ಮೂರ್ತಿಗಳಲ್ಲಿ ಮೆರವಣಿಗೆ ತರಲಾಗುತ್ತದೆ. ದೇವಾಲಯದ ಆವರಣದಲ್ಲಿ ವಧುವರರನ್ನು ಎದುರು ಬದುರಾಗಿ ಸ್ಥಾಪಿಸಿ ಶ್ರೀ ವೈಷ್ಣವ ವಿಧಿಯ ಪ್ರಕಾರ ಸಂಬಂಧ ಮಾಲೆ ಶಾಸ್ತ್ರ ಮಾಡಲಾಗುತ್ತದೆ. ನಂತರ ಮೂರ್ತಿಗಳನ್ನು ದೇವಾಲಯದ ಕಲ್ಯಾಣ ಮಂಟಪಕ್ಕೆ ತರಲಾಗುತ್ತದೆ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಈ ಕಲ್ಯಾಣೋತ್ಸವಕ್ಕಾಗಿ ವಿಶಿಷ್ಟವಾದ ಕಲ್ಯಾಣ ಮಂಟಪಗಳಿರುತ್ತವೆ. ಬೇಲೂರಿನಲ್ಲಿಯೂ ಅಂತಹ ಸುಂದರ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ತದನಂತರ ಮನುಷ್ಯರಿಗೆ ಮಾಡುವ ಮದುವೆಯಲ್ಲಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಎಂದರೆ ಈ ಮಾಂಗಲ್ಯದಿಂದ ಎಲ್ಲ ಜೀವನಕ್ಕೆ ಒಳಿತಾಗಲಿ ಎಂಬ ಮಂತ್ರವಿದ್ದರೆ, ದೇವತಾ ಕಲ್ಯಾಣದಲ್ಲಿ ಮಾಂಗಲ್ಯ ತಂತು ನಾನೇನ ಜಗಜೀವನ ಹೇತುನ ಎಂಬುದಾಗಿ ಮಂತ್ರ ಹೇಳಿ ಪುರೋಹಿತರು ದೇವರ ಪರವಾಗಿ ಮಾಂಗಲ್ಯ ಧಾರಣೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದ ಶಿವಗಂಗಾ ಗ್ರಾನೈಟ್ ಮಾಲೀಕರಾದ ರಾಜಶೇಖರ್, ಲೋಕ ಕಲ್ಯಾಣಕ್ಕಾಗಿ ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಕಳೆದ 2 ವರ್ಷಗಳಿಂದ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡು ಬಂದಿದ್ದು, ಇದರಲ್ಲಿ ನಮ್ಮದೇ ಯಾವುದೇ ಸ್ವಾರ್ಥ ಇರುವುದಿಲ್ಲ. ಇಡೀ ಲೋಕಕ್ಕೆ ಕಲ್ಯಾಣ ಬಯಸಬೇಕು, ಜನರು ಸದಾ ಸುಖ ಸಂಪತ್ತು ಮತ್ತು ಆರೋಗ್ಯದಿಂದ ಬದುಕಬೇಕೆಂಬ ಆಸೆಯಿಂದ ಕೇಶವನಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಇಂತಹ ಕಲ್ಯಾಣೋತ್ಸವವನ್ನು ನಡೆಸಲಾಗುತ್ತದೆ ಎಂದರು. ಬೇಲೂರಿನ ಬಹುತೇಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಖುಷಿ ತಂದಿದೆ ಎಂದು ತಿಳಿಸಿದರು. ಬೇಲೂರು ಚೆನ್ನಕೇಶವ ಸ್ವಾಮಿ ರಂಗನಾಯಕಿ ಕಲ್ಯಾಣೋತ್ಸವವನ್ನು 2 ವರ್ಷದಿಂದ ಮಾಡ್ಕೊಂಡು ಬರ್ತೀವಿ. ಹೋದ ವರ್ಷ ಪ್ರಾರಂಭ ಮಾಡಿ ಈ ವರ್ಷ ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ. ಉದ್ದೇಶ ನಮ್ಮ ಕುಟುಂಬ ಮತ್ತು ಕ್ಷೇತ್ರ ನಾಡಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ, ಜನರಿಗೆ ಒಳ್ಳೆಯ ಸಮೃದ್ಧಿ, ಒಳ್ಳೆಯ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕಲ್ಯಾಣೋತ್ಸವ ಮಾಡ್ತಾಯಿದ್ದೀವಿ. ಯಾವ ಉದ್ದೇಶವಿಲ್ಲ, ನಮಗೂ ಒಳ್ಳೆಯದಾಗಬೇಕು ಮತ್ತು ಕ್ಷೇತ್ರದ ಜನ ಮತ್ತು ನಾಡಿನ ಜನಕ್ಕೆ ಒಳ್ಳೆಯದಾಗಲಿ, ಮಳೆ ಬೆಳೆ ಆಗಲಿ ಅಂತೇಳಿ ನಾವು ಈ ಕಲ್ಯಾಣೋತ್ಸವನ ಮಾಡ್ತೀವಿ. ಭಗವಂತನ ಆಶೀರ್ವಾದ ಎಲ್ಲಿರುತ್ತೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಶಕ್ತಿ ಎಲ್ಲಿವರೆಗೂ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀವಿ ಅಂತ. ಈ ದೇಶದಲ್ಲಿ ಪೂಜೆ ಮಾಡೋದು ಎಲ್ಲ ಸ್ವಾರ್ಥಕ್ಕೋಸ್ಕರ, ಯಾರು ಏನು ಬೇರೆ ಉದ್ಧಾರ ಮಾಡೋಕ್ಕೆ ಏನು ಮಾಡಲ್ಲ. ಹಾಗಂತ ನಾವು ಹೇಳೋ ನಮ್ಮ ಕುಟುಂಬಕ್ಕೆ ಮತ್ತು ಕ್ಷೇತ್ರಕ್ಕೆ ನಾಡಿಗೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೀವಿ. ಭಗವಂತನ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಅವ್ನು ಕೊಡ್ತಾನೆ. ನಮ್ಮಿಂದ ಏನೂ ಇರೋಲ್ಲ. ಅದು ನಾವು ಮಾಡೋ ಕರ್ತವ್ಯನ ನಾವು ಮಾಡಬೇಕು. ಉದ್ದೇಶ ಯಾರು ಏನು ತಿಳ್ಕೊಂತಾರೆ, ಯಾರು ಏನಂತಾರೆ ಉದ್ದೇಶದಿಂದ ನಾವು ಮಾಡಲ್ಲ. ನಾವು ಯಾರನ್ನೂ ಮೆಚ್ಚೋಕ್ಕಾಗಲ್ಲ, ನಾವು ಯಾರನ್ನೂ ಮೆಚ್ಚೋಕ್ಕೂ ಆಗೋದೂ ಇಲ್ಲ. ಅದರಿಂದ ಭಗವಂತ ಮೆಚ್ಚಿಗೆ ಸಾಕು. ಭಗವಂತ ಅನುಗ್ರಹ ನಮ್ಮ ಮೇಲೆ, ನಮ್ಮ ಕ್ಷೇತ್ರದ ಮೇಲೆ, ನಾಡಿನ ಮೇಲೆ ಇರಲಿ ಅಂತೇಳಿ ನಾವು ಮಾಡ್ತಾಯಿದ್ದೀವಿ. ಸಾಕಾಗಲ್ಲ. ನಾವು ಸುಮಾರು ಹೆಚ್ಚು ಕಡಿಮೆ ಒಂದು 2-2.5 ಸಾವಿರ ಜನ ಕರೆದಿದ್ದೀವಿ. ಹೋದ ವರ್ಷದಲ್ಲೂ ಬಂದು ಸೇರಿದ್ವಿ, ಈ ವರ್ಷ ಬಂದಿದ್ದಾರೆ. ಎಲ್ಲರಿಗೂ ಹೇಳಿದ್ವಿ, ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಇದೆ, ತಾವು ದಯಮಾಡಿ ಬಂದು ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಕರೆದಿರೋರೆಲ್ಲ ಬಂದಿದ್ದಾರೆ. ಬಂದಂತ ಸಾವಿರಾರು ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕಲ್ಪಿಸಲಾಗಿತ್ತು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.